ಹಿಂದಿನ ಒಂದು ಭಾಗದಲ್ಲಿ ನೀವು ನೋಡಿದ್ರಿ, ಬಿಟ್ಟ ಸ್ಥಳ ನೋಡಿದ್ರಿ. ಈಗ ಅದೇ 5ನೇ ಅಧ್ಯಾಯದ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ವಿಜಾತೀಯ ಪದವನ್ನ ಆಯ್ದು ಬರೆಯಿರಿ ಅಥವಾ ಗುಂಪಿಗೆ ಸೇರದ ಪದವನ್ನ ಆಯ್ದು ಬರೆಯಿರಿ. 1ನೇದು ತ್ರಿಪುಟ ತಾಳ, ಅಟತಾಳ, ರೂಪಕ ತಾಳ, ಮಿಶ್ರ ಚಾಪು, ಧ್ರುವ ತಾಳ, ಮಠ್ಯ ತಾಳ. ಯಾವುದು ಇಲ್ಲಿ ಆ ಗುಂಪಿಗೆ ಸೇರಿಲ್ಲ ಅದನ್ನು ಬರೆಯಿರಿ. 2ನೇದು ಧ್ರುವ, ಮಠ್ಯ, ಪ್ರಕೃತಿ ಸ್ವರ, ರೂಪಕ, ಅಠ. 3ನೇದು ರೂಪಕ, ತ್ರಿಪುಟ, ಕಲ್ಯಾಣಿ, ಅಟತಾಳ. 4ನೇದು ಧ್ರುವತಾಳ, ಶಂಕರಾಭರಣ, ತ್ರಿಪುಟ ತಾಳ, ಆದಿತಾಳ. ಇದಿಷ್ಟು ವಿಜಾತಿಯ ಪದ ಅಥವಾ ಗುಂಪಿಗೆ ಸೇರದ ಪದ ಇದೆ. ಮುಂದಿನದ್ದು ಸರಿಪಡಿಸಿ ಬರೆಯಿರಿ. ಇಲ್ಲಿ ಏನು ತಪ್ಪಿದೆ ನೋಡಿ, ಸರಿಪಡಿಸಿ ಬರಿಬೇಕು. ಧ್ರುವ ತಾಳದಲ್ಲಿ ಅನುದ್ರುತವಿದೆ. 1ನೇ ಪ್ರಶ್ನೆ. ಈಗ 2ನೇದು ಚತುರಶ್ರ ಧ್ರುವ ತಾಳಕ್ಕೆ ಒಂದು ಆವರ್ತಕ್ಕೆ 10 ಅಕ್ಷರಗಳು ಬರುತ್ತವೆ. 3ನೇ ಪ್ರಶ್ನೆ. ಝಂಪೆ ತಾಳದಲ್ಲಿ ಅನುದ್ರುತ ಮೊದಲು ಹಾಕಬೇಕು. 4ನೇ ಪ್ರಶ್ನೆ. ಸರಳೆ ವರಸೆಯ ಒಂದು ಆವರ್ತಕ್ಕೆ 2ನೇ ಕಾಲದಲ್ಲಿ 8 ಅಕ್ಷರ ಬರುತ್ತದೆ. ಇಲ್ಲಿ 8 ಅಕ್ಷರ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದರೆ ಅದನ್ನೇ ನೀವು ಬದಲಾಯಿಸಬೇಕು, ಅದನ್ನೇ ಸರಿಪಡಿಸಬೇಕು. ಟಿಪ್ಪಣಿ ಬರೆಯಿರಿ ಅಂತ ಒಂದೇ ಒಂದಿದೆ. ತಾಳದ ಅಂಗಗಳು ಅಂತ ಒಂದು ಟಿಪ್ಪಣಿ, ಅಂದರೆ ಶಾರ್ಟ್ ನೋಟ್ ಬರೆಯಕ್ಕೆ ಕೊಟ್ಟಿದ್ದಾರೆ. ಅದನ್ನು ನೀವು ನೋಡಿ ಬರೀರಿ, ಯೋಚನೆ ಮಾಡಿ ತಾಳದ ಅಂಗಗಳು ಯಾವ್ಯಾವುದು, ಯಾವ ರೀತಿ ಇದೆ ಅಂತ ಹೇಳಿ ಬರೆಯಿರಿ. ಮುಂದಿನದ್ದು ಅನುಕ್ರಮವಾಗಿ ಜೋಡಿಸಿ. ಇಲ್ಲಿ ಕ್ರಮ ಇಲ್ಲ, ಕ್ರಮ ಪಡಿಸಿ ಬರಿಬೇಕು ಅಥವಾ ಅನುಕ್ರಮವಾಗಿ ಜೋಡಿಸಿ. ಯಾವ ಥರನಾರು ಕೊಡ್ಬೋದು. ಖಂಡ, ತ್ರಿಶ್ರ, ಮಿಶ್ರ, ಚತುರಶ್ರ, ಸಂಕೀರ್ಣ. 2ನೇದು ಝಂಪೆ ತಾಳದ ಅಂಗಗಳು ಧೃತ, ಲಘು, ಅನುಧೃತ. ಇದನ್ನು ನೀವು ಸರಿಪಡಿಸಿ ಬರೆಯಿರಿ. 3ನೇದು ತ್ರಿಶ್ರ, ಖಂಡ, ಚತುರಶ್ರ, ಮಿಶ್ರ. 4ನೇದು ಮಠ್ಯತಾಳ, ತ್ರಿಪುಟ ತಾಳ, ಏಕತಾಳ, ಝಂಪೆ ತಾಳ, ಧ್ರುವ ತಾಳ. ಈ ರೀತಿಯ ಬಹಳಷ್ಟಿದೆ. ಸೇಮ್ ಇರೋದ್ರಿಂದ ನಾನು ಇದಿಷ್ಟನ್ನು ಮಾತ್ರ ತೆಗೆದು ಕೊಟ್ಟಿದ್ದೇನೆ ನಿಮಗೆ. ಮುಂದಿನದ್ದು ಸರಿ ತಪ್ಪು ತಿಳಿಸ್ಬೇಕು ಅಷ್ಟೇ, ಸರಿಪಡಿಸಿ ಬರೆಯೋದು ಬೇಡ. ಸರಿನೋ ತಪ್ಪೋ ಅಷ್ಟನ್ನು ಮಾತ್ರ ತಿಳಿಸಿ. ಚತುರಶ್ರ ಜಾತಿ ಮಠ್ಯತಾಳದಲ್ಲಿ ಒಂದು ಆವರ್ತಕ್ಕೆ 10 ಅಕ್ಷರಗಳು. ಮುಂದಿನ ಪ್ರಶ್ನೆ. ಆದಿತಾಳವು ಧೃತದಿಂದ ಪ್ರಾರಂಭವಾಗುತ್ತದೆ. ಮುಂದಿನ ಪ್ರಶ್ನೆ. ಒಂದು ಎಣಿಕೆಗೆ 1 ಅಕ್ಷರ ಬಂದರೆ ಅದು ಪ್ರಥಮ ಕಾಲ. 4ನೇ ಪ್ರಶ್ನೆ. ಚತುರಶ್ರ ಜಾತಿ ಧ್ರುವ ತಾಳಕ್ಕೆ ಒಂದು ಆವರ್ತಕ್ಕೆ 10 ಅಕ್ಷರಗಳು ಬರುತ್ತವೆ. ಸರಿನೋ ತಪ್ಪೋ ಅಷ್ಟೇ ಹೇಳಿ. 5ನೇದು ಝಂಪೆ ತಾಳದಲ್ಲಿ 1 ಧೃತವಿದೆ. 6ನೇದು 10 ಅಕ್ಷರ ಬರುವ ತಾಳ ತ್ರಿಪುಟ ತಾಳ. 7ನೇದು ಚತುರಶ್ರ ಜಾತಿ ಧ್ರುವ ತಾಳಕ್ಕೆ 4 ಅಕ್ಷರಗಳು. 8ನೇದು ಚತುರಶ್ರ ಜಾತಿ ಮಠ್ಯ ತಾಳಕ್ಕೆ 1 ಆವರ್ತಕ್ಕೆ 4 ಅಕ್ಷರಗಳು. 9ನೇ ಪ್ರಶ್ನೆ. ತ್ರಿಶ್ರ ಜಾತಿ ತ್ರಿಪುಟ ತಾಳದ 1 ಆವರ್ತದಲ್ಲಿ 14 ಅಕ್ಷರ ಬರುತ್ತದೆ. 10ನೇ ಪ್ರಶ್ನೆ. ಮಿಶ್ರ ಜಾತಿಯಲ್ಲಿ 7 ಅಕ್ಷರಗಳು ಬರುತ್ತವೆ. 11ನೇದು ಏಕತಾಳದಲ್ಲಿ 1 ಲಘು 1 ಧೃತ ಬರುತ್ತದೆ. ಸರಿ ತಪ್ಪು ಮಾತ್ರ ತಿಳಿಸ್ಬೇಕು ನೀವು, ಇದರಲ್ಲಿ ಬೇರೆ ಏನು ಮಾಡೋದು ಬೇಡ. ಮುಂದಿನದು ವ್ಯತ್ಯಾಸವನ್ನು ಬರೆಯಿರಿ. ಧೃತ ಮತ್ತು ಅನುಧೃತ, ಸಮಗ್ರಹ ಮತ್ತು ವಿಷಮಗ್ರಹ, ಚತುರಶ್ರ ಜಾತಿ ಮತ್ತು ಖಂಡ ಜಾತಿ, ಮಿಶ್ರ ಜಾತಿ ಮತ್ತು ಸಂಕೀರ್ಣ ಜಾತಿ, ಚತುರಶ್ರ ಜಾತಿ ಮಠ್ಯತಾಳ ಮತ್ತು ತ್ರಿಶ್ರ ಜಾತಿ ತ್ರಿಪುಟ ತಾಳ. ಇದಿಷ್ಟು ವ್ಯತ್ಯಾಸವನ್ನು ಬರೀಬೇಕು. ಈ ರೀತಿಯಾಗಿ ಹಲವಾರು ಇದೆ. ನಿಮಗೆ ಒಂದು ಎಕ್ಸಾಂಪಲ್ಗೆ ಅಂತ ಇಷ್ಟನ್ನು ನಾನು ತೆಗೆದುಕೊಟ್ಟಿದ್ದೀನಿ. ಮೊದಲ ಪದಕ್ಕೆ ಸಂಬಂಧಿಸಿದ ಪದದಂತೆ 4ನೇ ಪದವನ್ನು ಬರೀಬೇಕು. ಚತುರಶ್ರ ಜಾತಿ ಧ್ರುವ ತಾಳಕ್ಕೆ 14 ಅಕ್ಷರ ಆದರೆ ತ್ರಿಶ್ರ ಜಾತಿ ತ್ರಿಪುಟ ತಾಳಕ್ಕೆ ಡ್ಯಾಶ್ ಅಕ್ಷರ. ಇದು ಒಂದು ಪ್ರಶ್ನೆ ಇತ್ತು, ಬರ್ತಿದ್ದೀನಿ. ಇದಿಷ್ಟು ನಿಮಗೆ 5ನೇ ಒಂದು ಅಧ್ಯಾಯದಲ್ಲಿ, ಅಂದರೆ ತಾಳದ ಅಧ್ಯಾಯದಲ್ಲಿ ಹೆಚ್ಚಾಗಿ ಬರುವಂತಹ ಒಂದು ಪ್ರಶ್ನೆಗಳು ಅಥವಾ ಬಿಟ್ಟ ಸ್ಥಳ ಈ ರೀತಿಯಾದ್ದು. ಇನ್ನು ಯಾವುದಾದ್ರೂ ಉಳಿದಿದ್ರೆ ನಾನು ನಿಮಗೆ ಶಾರ್ಟ್ಸಲ್ಲಿ ಬಿಡ್ತೀನಿ, ಅದನ್ನು ಅಲ್ಲಿ ನೋಡಿ ನೀವು.
ನನ್ನ ಈ ಒಂದು ಪ್ರಶ್ನೆಗಳು ನಿಮಗೆ ಬಹಳ ಉಪಯೋಗ ಆಗಬಹುದು. ಇದಕ್ಕೆ ಉತ್ತರಗಳನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ. ರಜೆ ಇದೆ, ಮತ್ತು ಇಲ್ಲಿ ಸುತ್ತಮುತ್ತ ತುಂಬ ಬಿಲ್ಡಿಂಗ್ಗಳು ಕಟ್ತಾ ಇರೋದ್ರಿಂದ ಶಬ್ದಗಳು ಹೆಚ್ಚಾಗಿದೆ. ಯಾವ ಸಮಯದಲ್ಲೂ ನನಗೆ ರೆಕಾರ್ಡ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಅನವಶ್ಯಕ ಶಬ್ದಗಳೆಲ್ಲಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಈ ವಿಡಿಯೋನ ಹೆಚ್ಚು ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಇನ್ನೂ ಯಾರಾದರೂ ಎಕ್ಸಾಮ್ ಕಟ್ಟಿರೋರು ನಿಮಗೆ ಗೊತ್ತಿರೋರಿದ್ದರೆ ಅವರಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಇದು ಉಪಯೋಗ ಆಗುತ್ತೆ. ಥ್ಯಾಂಕ್ ಯು.